ಹಾಗೆ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ಒಂದು ಸ್ವಲ್ಪ ಹೊತ್ತು ದೇವರ ವಾಕ್ಯನ ಧ್ಯಾನ ಮಾಡೋಣ. ಯಾವ ರೀತಿ ನಮ್ಮ ಒಂದು ಊಟಕ್ಕೆ, ನಮ್ಮ ದೇಹಕ್ಕೆ ಒಂದು ಊಟ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಆತ್ಮಿಕ ಒಂದು ಆ ದೇಹಕ್ಕೆ ಯಾವ ರೀತಿ ಊಟ ಅಗತ್ಯ ಇದೆ ಅದೇ ರೀತಿ ನಮ್ಮ ಆತ್ಮಕ್ಕೆ ಏನಿದೆ, ದೇವರ ವಾಕ್ಯ ಎಂಬ ಊಟ ಅಗತ್ಯ ಇದೆ. ಅಲ್ಲೆಲ್ಲೂಯ್ಯ. ಊಟ ಮಾಡ್ಲಿಲ್ಲ ಅಂದ್ರೆ ನಮ್ಮ ಶರೀರ ವೀಕ್ ಆಗ್ತದಲ್ಲ. ಇವತ್ತು ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ, ವಾಕ್ಯ ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಮ ಆತ್ಮ ಕೂಡ ಬಲಹೀನ ಆಗ್ತದ. ಅದಕ್ಕೆ ನಮ್ಮ ಆತ್ಮ ಬಲಪಡಿಸೋದಕ್ಕಾಗಿ ನಾವು ಏನ್ ಮಾಡ್ಬೇಕು, ಅದಕ್ಕೆ ದೇವರ ಆಹಾರ ಊಟ ಮಾಡಿಸ್ತಾ ಇರ್ಬೇಕು. ಅದಕ್ಕೆ ನಮ್ಮ ಆತ್ಮಕ್ಕೆ ಹಲ್ಲೆಲೂಯಾ ದೇವರ ಆತ್ಮಿಕ ಆಹಾರ ಯೇಸು ಕ್ರಿಸ್ತನ್ ಅನುದಿನದ ವಚನಗಳನ್ನು ಏನ್ ಮಾಡ್ಬೇಕು, ನಾವು ಧ್ಯಾನಿಸ್ಬೇಕು, ಆತನ ವಾಕ್ಯ ಓದಬೇಕು. ಸೊ ದೇವರ ವಾಕ್ಯ ಹೇಳಿದಂತೆ ಯೆಹೋಶುವನ ಬರೆದ ಗ್ರಂಥ 1ನೇ ಅಧ್ಯಾಯ 6ನೇ ವಚನ ಓದಿಕೊಳ್ಳೋಣ. ಯೆಹೋಶುವ ಆದಿಕಾಂಡ, ವಿಮೋಚನ, ಯಾಜಕಾಂಡ. ಯೆಹೋಶುವ 1ನೇ ಅಧ್ಯಾಯ, ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ನಿನ್ನ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಆಮೇಲೆ ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಹಲ್ಲೆಲೂಯಾ. ಮತ್ತೆ ಮುಂದೆ, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಜ್ಞನಾಗಿರುವೆ. ಆಮೇಲೆ ಮುಂದೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದನ್ನು ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ಇನ್ನ ಇದೆಯಾ? ಕೃತಜ್ಞನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವಂತಿಲ್ವಾ? ಸೊ ದೇವರ ನಾಮ ಸ್ತೋತ್ರವಾಗಲಿ. ಇಲ್ಲಿ ಮೋಶೆ ಶಿಷ್ಯನಾಗಿರುವಂತ ಯೆಹೋಶುವನಿಗೆ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ಮಾತಾಡ್ತಾ ಇದ್ದಾರೆ ಅಂದ್ರೆ, ಯಾವಾಗಾಯ್ತು ಮೋಶೆ ಸತ್ ಹೋಗಿದ್ದನೋ ಅವಾಗ ಆ ಮುಂದೆ ದೇವ್ರಿಗೆ ಯಾರಿಗೆ ನಡೆಸ್ತಾ ಇದ್ರು? ಯೆಹೋಶುವನಿಗೆ ಎಬ್ಬಿಸ್ತಾ ಇದ್ರು. ಹಲ್ಲೆಲೂಯಾ. ಆ ಯೆರಿಕೋ ಗೋಡೆ ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಹಲ್ಲೆಲೂಯಾ. ಅಲ್ಲಿ ಆತನ ಏನ್ ಮಾಡ್ತಾನೆ, ಭಯದಿಂದ ಕೂತಿದ್ದನು. ಯಾರು? ಯೆಹೋಶುವ. ಅಂದ್ರೆ ಇಷ್ಟು ದೊಡ್ಡ ಗೋಡೆ ಇದೆ, ಇಷ್ಟು ಒಂದು ದೊಡ್ಡ ಆ ಕೋಟೆ ನಾವು ದಾಟ್ಕೊಂಡು ಹೆಂಗ್ ಹೋಗೋದಂತ ಹೇಳಿ ಆತನ ಏನ್ ಮಾಡ್ತಾನೆ, ಭಯದಿಂದ ಯೆಹೋಶುವ ಕೂತಿದಾಗ ಅಲ್ಲಿ ದೇವರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ? ಯೆಹೋಶುವನ ಜೊತೆ. ಏನಂತ? ನೀನು ಧೈರ್ಯವಾಗಿರು. ಹಲ್ಲೆಲೂಯಾ. ನೀನು ಭಯ ಪಡಬೇಡ, ನೀನು ಸ್ಥಿರಚಿತ್ತನಾಗಿರು. ಹಲ್ಲೆಲೂಯಾ. ಏನು ನೀನು ಭಯ ಪಡಬೇಡ, ನೀನು ಸ್ಥಿರಚಿತ್ತನಾಗಿರು, ನೀನು ಧೈರ್ಯವಾಗಿರು. ಹಲ್ಲೆಲೂಯಾ. ನೋಡಿ ದೇವ್ರು ಹೆಂಗ್ ಹೇಳ್ತಾ ಇದಾರೆ, ಒಂದು ಸಣ್ಣ ಮಗನಿಗೆ, ಒಂದು ಸಣ್ಣ ಕೂಸಿಗೆ ಯಾವ ರೀತಿ ಧೈರ್ಯ ಪಡಿಸ್ತದ ಅದೇ ರೀತಿ ದೇವರಲ್ಲಿ ಏನ್ ಮಾಡ್ತಾ ಇದಾರೆ, ಯೆಹೋಶುವನಿಗೆ ಬಲ ಪಡಿಸ್ತಾ ಇದಾರೆ. ನೀನು ನನ್ನ ಆಜ್ಞೆಗಳನ್ನು, ನನ್ನ ಧರ್ಮಶಾಸ್ತ್ರವನ್ನು ಅದನ್ನು ಧ್ಯಾನಿಸು, ಅದನ್ನು ಏನ್ ಮಾಡು, ಕೈಗೊಂಡು ನಡಿ, ಕಳವಳಗೊಳ್ಳಬೇಡ, ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿ ದೇವ್ರು ಏನ್ ಮಾಡ್ತಾರೆ, ಇಲ್ಲಿ ಯೆಹೋಶುವನಿಗೆ ಧೈರ್ಯ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಯೆಹೋಶುವ ಏನಾಗ್ತಾ ಇದನ್ನಲ್ಲಿ ಸ್ವಲ್ಪ ಭಯ ಪಡ್ತಾ ಇದ್ದಾನೆ. ಅಂದ್ರೆ ಎಷ್ಟು ಜನರಿಗೆ ಹೆಂಗ್ ನಡ್ಸ್ಕೊಂಡು ಹೋಗ್ಲಿ, ಇಷ್ಟು ಜನರಿಗೆ ನಾನು ಕಾನಾನ್ ದೇಶಕ್ಕೆ ಹೆಂಗ್ ತಗೊಂಡು ಹೋಗ್ಲಿ ಅಂತ ಹೇಳಿ ಭಯ ಪಡ್ತಾ ಇದ್ದಾರೆ. ಮುಂದೆ ಶತ್ರುಗಳ ಒಂದು ದೊಡ್ಡ ಕೋಟೆ ಐತ್ರಿ.
ಆ ಕೋಟೆ ದಾಟಬೇಕಾದ್ರೆ ಈತನಿಗೆ ಭಯ ಆಗುವಾಗ ದೇವ್ರು ಹೇಳಿದ್ರು, ನಿನ್ನ ಪಿತೃಗಳೇನ ವಾಗ್ದಾನ ಮಾಡಿದೆ ಏನಂತ, ನಿನಗೆ ಕಾನಾನ್ ದೇಶ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದಂತೆ ನಾನು ನಿನ್ನ ಸಂಗಡ ಇರ್ತೀನಿ. ಸೊ ಮೋಶೆ ಸಂಗಡ ಇದ್ದಂಥ ದೇವರು ನಾನು ನಿನ್ನ ಸಂಗಡನೂ ಇರ್ತೀನಿ ಅಂತ ಹೇಳಿ ಯಾರಿಗೆ ಧೈರ್ಯ ಪಡಿಸ್ತಾ ಇದ್ರು? ಯೆಹೋಶುವನಿಗೆ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ಆ ಮುಂದೆ ಹೋಗಕ್ಕಾನು ಹೆದರ್ತಾ ಇದ್ದನು. ಸೊ ಯೆರಿಕೋ ಗೋಡೆ, ಸೊ ಅವರಲ್ಲಿ ಅನೇಕ ರೀತಿಯ ಒಂದು ವೆಪನ್ಸ್ ಇದ್ರು ಕೂಡ ಅಲ್ಲಿ ಅದರಿಂದ ದೇವ್ರು ಕಾರ್ಯ ಮಾಡಿಲ್ರಿ. ಸೊ ದೇವ್ರು ಯಾವ ರೀತಿ ಆ ಗೋಡೆ ಮುರಿದು ಹಾಕಿದ್ದಾರೆ, ಅದ್ರ ಸುತ್ತ ಏನ್ ಮಾಡ್ರಿ ನೀವು ಸ್ತುತಿ ಮಾಡ್ರಿ. ಹಲ್ಲೆಲೂಯಾ. ಈಗ ಆಡಾಡ್ತೀವಲ್ಲ, ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ ಅಂತ. ಹಲ್ಲೆಲೂಯಾ. ಆರಾಧನೆ ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ ಅಂತ. ಹಲ್ಲೆಲೂಯಾ. ನೋಡಿ ಇಲ್ಲಿ ಸೊ ಯೆಹೋಶುವನ ದೇವ್ರು ಹೇಳ್ತಾರೆ, ನೀ ಏನ್ ಮಾಡಿ ಎದ್ದು ದಿನ ಏನ್ ಮಾಡು ಆ ಕೋಟೆ ಸುತ್ತು ಎಂಬುದಾಗಿ ದೇವ್ರು ಹೇಳ್ತಾರೆ. 7 ದಿವಸ ಸುತ್ತು, 7ನೇ ದಿವಸ 7 ದಿವಸ ಸುತ್ತು ಎಂಬುದಾಗಿ ದೇವರ ಆತನಿಗೆ ಹೇಳ್ತಾರೆ. ಆ ಗೋಡೆ ಎಕ್ಸಾಂಪಲ್ ಅಲ್ಲಿ ನೀವು ಇದನ್ನ ಅನ್ಬೋದಿತ್ತು, ಇವರೇ ಇಷ್ಟು ಗೋಡೆ ಇದೆ, 90 ಫೀಟ್ ಉದ್ದ,